ಇಲ್ಲಿ ಮಟನ್ ಸಪ್ರೇಟ್ ಮಾಡ್ಕೊಂಡಿದೀವಿ. ಇದು ಸಾಂಬಾರಿಗೆ, ಇದು ಕಾಲ್ ಸೂಪ್ ಮಾಡಕ್ಕೆ. ಇವಾಗ ನಮ್ ಚೆಫ್ ಎಲ್ಲ ಹೆಚ್ಕೋತಾ ಇದಾರೆ. ಏನೇನ್ ಹೆಚ್ಕೋತಾ ಇದಾರೆ ಕೇಳೋಣ ಬನ್ನಿ. ನಮ್ಮ ಅಮ್ಮಗೆ ಇವತ್ತು ಫುಲ್ ರೆಸ್ಟ್, ಅಡ್ಗೆ ಎಲ್ಲ ಏನಿಲ್ಲ. ಸೂಪು ಮಾಡಿ ಬ್ರೈನ್ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಸೂಪ್ ಇಸ್ ರೆಡಿ ಮೇಡಮ್. ಥ್ಯಾಂಕ್ ಯು. ಡಿಶು ಚರ್ಬಿ ಹಾಕ್ತಿದ್ದೀನಿ, ಅದು ಎಣ್ಣೆ ಬಿಟ್ಕೊಳುತ್ತೆ, ಟೇಸ್ಟ್ ಚೆನ್ನಾಗುತ್ತೆ. ವಿಷಲ್ ಉಡ್ಸಿದ್ವಿ. ಇವಾಗ ಬಂದಿದ್ಯಾ? ಇವಾಗ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಗಾಯ್ಸ್. ಚೆನ್ನಾಗಿದ್ಯಾ? ನಮ್ಮ ಅಕ್ಕನ ಫೇವ್ರೆಟ್. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಹೇಳು. ಸೊ ಇವತ್ತು ಬೆಳಗ್ಗೆನೆ ಬಂದಿದ್ದಾನೆ ನಮ್ಮನೆಗೆ, ಹಂಗಾಗಿ ಆಟ ಆಡ್ತಾ ಇದ್ವಿ. ನಿನ್ನೆ ಏಕಾದಶಿ ಹಬ್ಬ ಆಗಿದೆ. ಇವತ್ತು ನಾನ್ ವೆಜ್ ಮಾಡೋಣ ಅಂತ ತಲೆಕಾಲ್ ಮಟನ್ ತಂದಿದ್ದಾರೆ. ಸೊ ಹಂಗಾಗಿ ಈಗ ರೆಡಿ ಮಾಡ್ಕೊತಾ ಇದ್ದೀವಿ. ಮಾತಾಡಲ್ಲ. ಹಾಯ್ ಹೇಳು. ಹಾಯ್ ಅಲ್ಲಿ ಹೇಳು. ಹಾಯ್, ವೆಲ್ಕಮ್ ಬ್ಯಾಕ್. ಗೋಟು ಹೆಡ್ಡು ತಿಂತೇನೇನು? ತಿನ್ನಲ್ವಾ? ಈಗ ತಲೆಕಾಲ್ ಮಟನ್ ತೊಳಿತಾ ಇದ್ದಾರೆ. ವಾಶ್ ಆದ್ಮೇಲೆ ಇವತ್ತಿನ ಚೆಫ್ ಯಾರು ಅಂದ್ರೆ ಚೆಫ್ ಅಕ್ಷಯ್ ಕುಮಾರ್ ಗೌಡ. ಇವಾಗ ನಮ್ ಚೆಫ್ ಎಲ್ಲ ಹೆಚ್ಕೋತಾ ಇದಾರೆ. ಏನೇನ್ ಹೆಚ್ಕೋತಾ ಇದಾರೆ ಕೇಳೋಣ ಬನ್ನಿ. ಸದ್ಯಕ್ಕೆ ಒಗ್ಗರಣೆಗೆ ಸಾಂಬಾರ್ ಸೊಪ್ಪು, ಪುದೀನ, ಟೊಮೊಟೊ ಹಾಕ್ತಿವಿ. ನೆಕ್ಸ್ಟ್ ಖಾರಕ್ಕೆ ಟೊಮೊಟೊ ಹಾಕಲ್ಲ, ಪುದೀನ, ಸಾಂಬಾರ್ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿದೀವಿ. ನೆಕ್ಸ್ಟ್ ಇನ್ನೇನೇನು ಹಾಕ್ತಿವಿ, ವೇಟ್ ಮಾಡಿ ಏನೇನು ಹಾಕ್ತಿವಿ ಅಂತ ಹೇಳ್ತೀನಿ. ಸದ್ಯಕ್ಕೆ ಒಗ್ಗರಣೆಗೆ ಹೆಚ್ಕೊತಿದ್ದೀನಿ. ಇಲ್ಲಿ ಮಟನ್ ಸಪ್ರೇಟ್ ಮಾಡ್ಕೊಂಡಿದೀವಿ. ಇದು ಸಾಂಬಾರಿಗೆ, ಇದು ಕಾಲ್ ಸೂಪ್ ಮಾಡಕ್ಕೆ. ನಾವೀಗ ಸ್ಪೆಷಲ್ಲು ನಾಟಿ ಹಸುದು ತುಪ್ಪ ಹಾಕ್ತಿದೀವಿ, ಸಕ್ಕತ್ತಾಗಿ ಟೇಸ್ಟ್ ಬರಲಿ ಅಂತ. ಚರ್ಬಿ ಹಾಕ್ತಿದ್ದೀನಿ, ಅದು ಎಣ್ಣೆ ಬಿಟ್ಕೊಳುತ್ತೆ, ಟೇಸ್ಟ್ ಚೆನ್ನಾಗುತ್ತೆ. ಟೇಸ್ಟಿಗೆ ಸ್ವಲ್ಪ ಜೀರಿಗೆ ಹಾಕ್ತೀವಿ. ನೆಕ್ಸ್ಟ್ ಇವಾಗ ಸೊಪ್ಪು ಹಾಕೋತಿದ್ದೀವಿ ಫ್ರೈಗೆ. ಪುದೀನ, ಸಾಂಬಾರ್ ಸೊಪ್ಪು ಹಾಕೋತಿದ್ದೀವಿ. ನಮ್ಮ ಅಕ್ಕ ಅವರು ಬಂದಿದ್ದಾರೆ. ಎಲ್ಲ ಸೇರಿ ಅಡ್ಗೆ ಮಾಡ್ತಾ ಇದೀವಿ. ಈಗ ಅದು ಹೊರಟ ಮನೆಗೆ. ಬಾಯ್. ಇವಾಗ ಮಟನ್ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ನೀಟಾಗಿ ಫ್ರೈ ಆಗಲಿ ಅಂತ, ಸ್ಮೆಲ್ ಇರೋದೆಲ್ಲ ಹೋಗ್ಲಿ ಅಂತ. ಅದಕ್ಕೆ ಸ್ವಲ್ಪ ಫ್ರೈ ಆಗಲಿ. ಇವಾಗ ರುಬ್ಕೊಂಡಿರೋ ಖಾರ ಹಾಕ್ತಿದ್ದೀವಿ. ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಿ, ಸ್ಮೆಲ್ ಎಲ್ಲ ಹೋಗ್ಲಿ ಅಂತ ನೀಟಾಗಿ. ಗಮ್ಮಂತ ಇದೆ. ಈಗ ಇಷ್ಟು ಖಾರ ಪುಡಿ, ಸಾಂಬಾರ್ ಪುಡಿ ಹಾಕೊಂಡು ಬಟ್ಲಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಬಿಟ್ಟು ಕದ್ರೋಬಿಟ್ಟು ಉಯ್ಬೇಕಂತೆ. ಹಂಗಾಗಿ ಬಟ್ಲಿಗೆ ಹಾಕೊಂಡಿದೀವಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದು ಖಾರ ಪುಡಿ, ಸಾಂಬಾರ್ ಪುಡಿ ಹಾಕ್ತಾ ಇದೀವಿ. ಇವಾಗ ಕಾಯಿ ಖಾರ ರುಬ್ಕೊಂಡಿದೀವಿ. ಕಾಯಿ ಖಾರಕ್ಕೆ ಏನೇನು ಹಾಕಿದ್ರ? ಕಾಯಿ, ಕಡ್ಲೆ, ಗಸಗಸೆ, ಗರಂ ಮಸಾಲ, ಲವಂಗ ಪುಡಿ ಹಾಕಿದ್ರೆ ಅದೇ ಗರಂ ಮಸಾಲ ಹಾಕಿದೀವಿ. ಫೈನಲ್ ಲಾಸ್ಟಿಗೆ ಹಾಕ್ತಿದೀವಿ. ಇವಾಗ ಎಲ್ಲ ಕುದಿಯಕ್ಕೆ ಇಟ್ಟಿದೀವಿ. ನೆಕ್ಸ್ಟ್ ಏನ್ ಮಾಡ್ತೀರಾ? ಸೂಪು, ಕಾಲ್ ಸೂಪ್ ಮಾಡ್ತೀವಿ ಗಾಯ್ಸ್. ನಾಟಿ ಸ್ಟೈಲ್ ಮಾಡಿ ಬ್ರೈನ್ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಇವ್ರು ಸುಳ್ಳು ಹೇಳ್ತಾರೆ ಗಾಯ್ಸ್. ಕಾಲ್ ಸೂಪ್ ಸಪ್ರೇಟು, ಬ್ರೈನ್ ಸಪ್ರೇಟು. ಆಮೇಲೆ ಅನ್ಕೋತಾರೆ ಯಾರು ಕಾಲ್ ಸೂಪ್ ಒಳಗೆ ಬ್ರೈನ್ ಹಾಕೋದು ಅಂತ. ಏನು ಗೊತ್ತಿಲ್ಲ, ಸುಮ್ಮನೆ ಬರುತ್ತೆ ಲಾಗ್ ಮಾಡ್ಕೊಂಡು ಬ್ಯಾನಕ್ಕೆ. ಫೈನಲಿ ತಲೆಕಾಲ್ ಮಟನ್ ಸಾಂಬಾರ್ ರೆಡಿ ಆಗಿದೆ. ಕೊತ್ತ ಕುದೀತಿದೆ. ಟೇಸ್ಟ್ ಎಲ್ಲ ನೋಡಿದ್ವಿ, ಸಕ್ಕರ ಬಂದಿದೆ. ಇನ್ನ ಬೇಯೋದೊಂದು ಬಾಕಿ. ಹಿಂಗಂದ್ರೆ ಬೇಯುತ್ತೆ. ಎಲ್ಲ ನನ್ನ ಸೀಕ್ರೆಟ್ ರೆಸಿಪಿ ಎಲ್ಲ ಹಿಂಗೆ ಹಾಕ್ತಾ ಇದ್ದೀನಿ. ಫೈನಲಿ ಕ್ಲೋಸ್ ಮಾಡ್ತಾ ಇದೀವಿ. ಬರೀ ಹಿಂಗೆ ಕಿತಾಪತಿ ಮಾಡೋದು ಗೊತ್ತಲೇ. ನನಗೆ ಕುಕ್ಕರ್ ಅಂದ್ರೆ ಭಯ. ಮನೇಲಿ ಸ್ಟಾರ್ಟಿಂಗ್ ಅಲ್ಲಿ ಅನ್ನ ವಿಜಲ್ ಬಂದ್ರೆ ಆಚೆ ಹೋಗಿ ನಿಂತಿರೋಣ ಗೈಸ್. ಸಾಂಬಾರ್ ಆಗ್ತಾ ಇದೆ. ಇವಾಗ ಇಲ್ಲಿ ಚೆಫ್ ಶುದ್ಧ ಹಸುವಿನ ತುಪ್ಪ ಹಾಕಿ ಕಾಲ್ ಸೂಪ್ ಮಾಡ್ತಿದೀವಿ ಗೈಸ್. ಎಷ್ಟು ತುಪ್ಪ ಹಾಕ್ತಿವಿ ಅಷ್ಟು ಸಕ್ಕತ್ತಾಗಿರುತ್ತೆ. ಸಾಕು ಸದ್ಯಕ್ಕೆ ಇಷ್ಟ ಹಾಕಿ. ಅಮ್ಮ ಹೇಳ್ಕೊಟ್ರು, ಅದನ್ನ ಇಲ್ಲಿ ನಮಗೂ ಹೇಳ್ತಾವ್ರೆ. ಸ್ವಲ್ಪ ಟೇಸ್ಟಿಗೆ ಜೀರಿಗೆ ಹಾಕಿದೀವಿ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋದು ಪುದೀನ ಮತ್ತೆ ಸಾಂಬಾರ್ ಸೊಪ್ಪು ಹಾಕ್ತಿದೀವಿ. ನಮಗೆ ಕಾಲು ಕಮ್ಮಿ ಕೊಟ್ಟಿದ್ರು, ನಾವು 4 ಕಾಲು ಕೇಳಿದ್ವಿ, ಅವ್ರು ಬರೀ 2 ಕಾಲು ಕೊಟ್ಟಿದ್ರು. ಹಂಗಾಗಿ
ಸ್ವಲ್ಪ ಮಾಡ್ತಿದೀವಿ ಕಾಲ್ ಸೊಪ್ಪು. ಒಂದು ಯೂಟ್ಯೂಬ್ ಚಾನಲ್ ಓನರ್ಗೆ ಕಾಲ್ ಸೊಪ್ಪು ಬೇಕೇ ಬೇಕು ಅಂತ ನಮ್ಮ ಮನೇಲಿ ನೋಡ್ಕೊಂಡು ಕಲ್ತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಹಿಂಸೆ ಕೊಡ್ತಿದ್ದಾಳೆ, ಅದಕ್ಕೆ ಮಾಡ್ತಿದ್ದೀವಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಊಟ ಮುಗಿಸ್ಕೊಂಡ್ ಬರ್ತಾ ಇದ್ದಾನೆ, ಖುಷಿ. ಹಾಯ್ ಅದು ಯಾರು ಮಲಗಿಸ್ಬೇಕು ನಿಂಗೆ? ಅಮ್ಮ. ಇವಾಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ವಿ. ಆಗಲೇ ಹಾಕೋದು ಮರ್ತ್ಬಿಟ್ಟೆ, ಒಗ್ಗರಣೆಗೆ ಹಾಕ್ಬೇಕಿತ್ತು ಗೈಸ್. ಸ್ವಲ್ಪ ಖಾರಕ್ಕೆ ಮೆಣಸಿಕಾಯಿ ಇರಲಿ ಅಂದ್ಬಿಟ್ಟು ಮೆಣಸಿಕಾಯಿ ನಾವು ಕಲಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ನೀಟಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಅರಿಶಿನ, ಜೀರಿಗೆ ಪೌಡ್ರ್ ಹಾಕ್ತಿದ್ದೀನಿ ಸ್ವಲ್ಪ. ನೆಕ್ಸ್ಟು ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಬೇಕು ಟೇಸ್ಟ್ಗೆ, ಘಾಟ್ ಹೊಡಿಬೇಕಲ್ಲ ಅದಕ್ಕೆ. ನಿಮಗೆ ಎಷ್ಟು ಸೂಪ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇಷ್ಟು ನೀರು ಹಾಕ್ಬಿಟ್ಟು ಮುಚ್ಚೋದು ಅಷ್ಟೇ ಗಾಯ್ಸ್. ಓ ಅದು ಬಿದ್ದೋಯ್ತು, ಅದು ಅದು ಆಕ್ಟಿಂಗ್ ನೋಡಿ ಗಾಯ್ಸ್. ಎದಳ್ಸು ಚಿಕ್ಕಿನ. ಡಿಶಮ್ ಡಿಶಮ್ ಮಾಡು. ಡಿಶಮ್ ನಂಗಂತೂ ವ್ಲಾಗ್ ಮಾಡಿ ಮಾಡಿ ಸಾಕಾಗೋಯ್ತು ಗೈಸ್. ವ್ಲಾಗ್ ಮಾಡಕ್ಕಿಂತ ನಾನು ಅಡುಗೆ ಮಾಡಿ ಸಾಧ್ಯ. ಈ ಕಡೆ ಸಾಂಬಾರು, ಆ ಕಡೆ ಕಾಲ್ ಸೂಪು, ಇವಾಗ ಬ್ರೈನ್ ಫ್ರೈ. ಎಣ್ಣೆ ಹಾಕೊಂಡಿದ್ದಾರೆ. ನನಗಂತಿದೆ ಅದು ಗೊತ್ತಿಲ್ಲ ಹೆಂಗ್ ಮಾಡೋದು ಏನು ಅಂತ. ಸುಮ್ಮನೆ ವ್ಲಾಗ್ ಮಾಡ್ತಾ ಇದೀನಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಹಾಕೋದಿಲ್ಲ, ಏನು ಸರಿ ಗೊತ್ತಿದ್ಯಾ ಎಣ್ಣೆಗೆ ಹಾಕಿ ಆರುತ್ತೆ ಅಂತ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲಿಂದ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಬರೀ ಹಂಗೆ ಒಬ್ಬೊಬ್ರು ಡ್ರೈ ಮಾಡ್ತಾರೆ, ಇದೆಲ್ಲ ಹಾಕಿದ್ರೆ ಮತ್ತೆ ಆಮ್ಲೆಟ್ ಥರ, ಇದು ಮತ್ತೆ ಗುರ್ಜಿ ಥರ ಇರುತ್ತೆ ಅಂದ್ಬಿಟ್ಟು ಈರುಳ್ಳಿ ಇವೆಲ್ಲ ಹಾಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಿರೋದು ಗಾಯ್ತು ನಾನೆಲ್ಲ. ಮಟನ್ ಸಾರು, ಕಾಲು ಸೂಪು, ಈ ಫ್ರೈ ಎಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು. ನೋಡೋಣ ಯಾವ ಥರ ಬರುತ್ತೆ ಟೇಸ್ಟ್ ಅಂತ. ಸ್ವಲ್ಪ ಮಸಾಲೆಗಳು ಹಾಕ್ಕೊಂಡಿದ್ದೆ, ಸಾಲ್ಟ್ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ಬ್ರೈನ್ ಹಾಕ್ತಿದ್ದೀವಿ. ಫ್ರೈ ಆದಮೇಲಿಂದ ಹುಡಿಯಾಗಿ ಬಿಟ್ಕೊಡುತ್ತೆ. ಫೈನಲಿ ಬ್ರೈನ್ ರೆಡಿ ಆಯಿತು. ಒಳ್ಳೆ ಕೈಮಾ ಉಂಡೆ ಅದ್ರ ಕೈಗೆ. ನಾನು ಮೊಟ್ಟೆ ಪಲ್ಯ ಥರ ಹುಡಿ ಬರುತ್ತೆ ಅಂತಿದ್ದೆ, ಬಟ್ ಕೈಮಾ ಥರ ಆಗಿದೆ, ಟೇಸ್ಟ್ ಥರ ಆಗಿದೆ. ಇದು ರೆಡಿ ಆಯಿತು. ಸಾಂಬಾರು ವಿಜಲ್ ಹೋಗಿದೆ. ಫ್ರೈ ಮಾಡೋಣ ಇವಾಗ. ಚಿಡ್ಡು 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 ಸಾಂಬಾರು ಸಕ್ಕದ ಬಂದಿದೆ ಗೈಸ್. ಗಿಡ್ಡಂದ್ರೆ ತುಪ್ಪ ಹಾಕಿದವಲ್ಲ ಅದಕ್ಕೆ ಗಮ್ಮಂತ ಇದೆ. ತೊಳಿ ತಲೆ ಕಲ್ಸ್ಕೊಂಡ್ಬರ್ತೀನಿ. ಬೆಂದಿದೆಯಲ್ಲೋ ನೋಡ್ಬೇಕು, ಅಲ್ಲ ಆಡಿಲ್ಲ. ಹೌದಾ? ಮಾತು ಕೇಳಲ್ಲ ನೀವು. ಒಂದು ಐದೇ ಓಡಿಸ್ಬೇಕು. ನಿಮ್ಮ ಅಮ್ಮ ಕರಿ. ನಮ್ಮ ಅಮ್ಮಗೆ ಇವತ್ತು ಫುಲ್ ರೆಸ್ಟು, ಅಡುಗೆ ಎಲ್ಲ ಏನಿಲ್ಲ ಇರಲಿಲ್ಲ. ಅದಕ್ಕೆ ಇನ್ನೊಂದೈದು ವಿಷಲ್ ಓಡಿಸೋಣ ಅಂತ ಇಟ್ಟಿದ್ದೀವಿ. ಸಾಂಬಾರು ಮಾತ್ರ ಸಕ್ಕತ್ತ ಬಂದಿದೆ. ಒಂದು 7-8 ವಿಷಲ್ ಓಡಿಸಿದ್ವಿ, ಆದರೂ ಬೆಂದಿಲ್ಲ. ಮಟನ್ ಅಂತದ್ದು ಬೆಂದಿದೆ, ಅದು ಸ್ಕಿನ್ ಅಂತ ಬೇಯಲ್ಲ ಅದು ಅಷ್ಟು ಸುಲಭವಾಗಿ. ನಮ್ಮ ಅಮ್ಮವರು ತಲೆಕಾಲು ತಿನ್ನಲ್ಲ, ಹಾಗಾಗಿ ಚಿಕನ್ ಮಾಡ್ಕೊಂಡಿದ್ದಾರೆ. ಈಗ ನಾನು ಕೊಕ್ಕೋ ತಿಂತಾ ಇದ್ದೀನಿ. ತಿನ್ಕೊಡಲ್ಲ. ಕೊಕ್ಕೋ ಸಕ್ಕತ್ತಾಗಿದೆ. ಬೇಕಾ? 10 ವಿಷಲ್ ಉಡ್ಸಿದ್ವಿ. ಇವಾಗ ಬಂದಿದ್ಯಾ? ಇವಾಗ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಗೈಸ್, ಗಮ್ಮಂತೈತೆ. ಇವಾಗ ಊಟ ಮಾಡ್ಬೇಕು. ಆಲ್ರೆಡಿ 3:15 ಹೆಂಗಿದೆ ಟೇಸ್ಟು? ಹೆಂಗಿದೆ ಟೇಸ್ಟು? ಸೂಪರ್ ಆಗಿದ್ಯಾ? ಇಲ್ಲ ಇವ್ರಿಗೆ ಕ್ರೆಡಿಟ್ಸ್. ನಿಂಬೆಹಣ್ಣು ಇರ್ಬೇಕು ಸ್ವಲ್ಪ. ಒಳ್ಳೆ ನಾನ್ ವೆಜ್ ಊಟ ಬಿಡಿದ್ವಿ. ಈಗ ಐಸ್ ಕ್ರೀಮ್ ತಿನ್ನಕ್ ಹೋಗ್ತಾ ಇದೀವಿ ನಾವು. ಮತ್ತೆ ನಮ್ಮ ಅಕ್ಕ ಅವರು ಅವರಲ್ಲಿ ಹೋಗ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದೀವಿ ಇವಾಗ. ಇವತ್ತು ಕ್ಲಾಸಿಕ್ ಬಂದಿದೀವಿ ಐಸ್ ಕ್ರೀಮ್ ತಿನ್ನಕ್ಕೆ. DBC ಇಲ್ಲಿ ಸಕ್ಕತ್ತಾಗಿರುತ್ತೆ. ಸೊ DBC ತಿನ್ನಕ್ ಹೋಗೋಣ ಬನ್ನಿ. ನಾವು ಸಿಸ್ಲಿಂಗ್ ಬ್ರೌನಿ ತಗೋತಾ ಇದೀವಿ. ಬಂತು ಫೈನಲಿ.
ಕೊತ್ತ ಕುದ್ದೀತಾ ಇದೆ. ಚೆನ್ನಾಗಿದ್ಯಾ? ನಮ್ಮ ಅಕ್ಕನ ಫೇವ್ರೆಟ್ ಅಂತ ಇದು. ನಾವು ಟ್ರೈ ಮಾಡಿರ್ಲಿಲ್ಲ. ಇವತ್ತು ಕೇಳು, ಯಾವ ಫೇವ್ರೆಟ್? ನಿಮ್ದು ಫೇವ್ರೆಟಾ? ಓ, ನಿಂದ ಯಾಕೆ ಫೇವ್ರೇಟು? ಯಾವ ಐಸ್ ಕ್ರೀಮ್ ಕೊಟ್ರು ಫೇವ್ರೇಟ್ ತಿಂದಾಯ್ತು. ಇವಾಗ ನೆಕ್ಸ್ಟ್ ಎಲ್ಲಿಗೆ? ನೀವೆಲ್ಗೆ ಹೋಗ್ತೀರಾ? ಮನೆಗ? ನೋಡಿ ಗೈಸ್ ಹೆಂಗ್ ಪುಷಪ್ ಮಾಡ್ತಾವನೆ. 1 2 3 4 5 6 7 8 9 10 ಸೂಪರ್. 3 4 5 ನೋಡು 7 8 1 2 3 ಕಾಲಗಳನ್ನು ಮಾಡ್ರಿ 4 ನೀವು. 1 1 3 ಲೆಫ್ಟ್ ರೈಟ್ Left, right, left, right, left, right, left. ಅದು ಏನು ಕುಡಿತಾ ಇದ್ಯಾ? ನಾವು ಊಟ ಎಲ್ಲ ಮಾಡಿದ್ವಿ. ಇವಾಗ ಕಾಲ್ ಸೂಪ್ ಟ್ರೈ ಮಾಡ್ತಾ ಇದ್ವಿ. ಇದನ್ನು ಒಂದ್ಸಲನು ಯೂಸ್ ಮಾಡಿರ್ಲಿಲ್ಲ ಈ ಸೌಟ. ಇರೋದೇ ಸೌಟಿಂಗ. ಇಲ್ಲ, ಕಾಯಿಸ್ಬಿಟ್ಟು ಹಿಂಗ್ ಬೆಂಡ್ ಮಾಡಿದ್ವಿ. ಸೂಪ್ ಕುಡಿಯೋ ಸೌಟ್ ಇದು. ಹಿಂಗ್ ಬೆಂಡ್ ಮಾಡ್ಬೋದು ಈಗ್ಲೂ. ಸುಟ್ಟು ಸೂಪ್ ಇಸ್ ರೆಡಿ ಮೇಡಮ್. ಥ್ಯಾಂಕ್ ಯು. ಕಾಸು ಕೊಡು ಫಸ್ಟ್. ಕಾಸು ನಾಳೆ ಕಲೆಕ್ಟ್ ಮಾಡ್ಕೊಳ್ಳಿ. ತಡಿ ಹಂಗಾರೆ ಸ್ವಲ್ಪ ಸ್ವಲ್ಪ ಎಲ್ಲ ಕೊಡಿ. ಸೊ ಇವತ್ತೇನು ವ್ಲಾಗ್ ಅಷ್ಟೇ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು.